हरे कृष्णा। श्री श्री राधा माधव की जय। अष्ट सखी वृंद की जय। पंचतत्व भगवान की जय। श्रील प्रभुपाद की जय। पतित पावन गुरु महाराज की जय। हरे कृष्णा। ಸ್ವಾಗತ. ಶುಭ ಮುಂಜಾನೆಯ ಭಾಗವತಂ ಕ್ಲಾಸ್ಗೆ ಒಂದು ನಿಮಿಷ ಸಣ್ಣ ಕೀರ್ತನೆಯೊಂದಿಗೆ ನಾವು ಈ ದಿನದ ಚರ್ಚೆಯನ್ನು ಶುರು ಮಾಡೋಣ. ಜಯ ರಾಧಾ ಮಾಧವ ಕುಂಜ ಬಿಹಾರಿ गोपीजन वल्लभा गिरिवरधारी। जय राधा माधव कुंज बिहारी गोपीजन वल्लभ गिरिवरधारी। यशोदानंदन ब्रज जन रंजन यशोदानंदन ब्रज जन रंजन यमुना तीरवनचारी यमुना तीरवनचारी। जय राधा माधव कुंज बिहारी गोपीजन वल्लभ गिरिवरधारी। जय राधा माधव कुंज बिहारी गोपीजन वल्लभ गिरिवरधारी। यशोदानंदन ब्रज जन रंजन यशोदानंदन ब्रज जन रंजन यमुना तीरवनचारी यमुना तीरवनचारी। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम 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 हरे हरे। हरे कृष्णा 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 हरे 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 राम राम हरे हरे। कृष्णा 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 हरे 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 राम 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 हरे हरे। हरे कृष्णा 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 हरे 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 राम राम हरे हरे। गोविंद जय जय गोपाल जय जय राधा रमण हरि गोविंद जय 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 प्रभुपाद जय जय प्रभुपाद जय जय गुरुदेव जय जय गुरुदेव। नित्य गौर हरि बोल हरि बोल नित्य गौर हरि बोल नित्य गौर हरि बोल हरि बोल नित्य गौर हरि बोल। श्री कलियुग धर्म श्री कृष्ण संकीर्तन की जय। शिल प्रभुपाद की जय। पतित पावन गुरु महाराज की जय। अनंत कोटि वैष्णव वृंद की जय। हरे कृष्ण। ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಶುಭ ಮುಂಜಾನೆಯ ಜಪಯಜ್ಞ ಸೆಷನ್ ಮತ್ತೆ ಭಾಗವತಂ ಕ್ಲಾಸ್ಗೆ ಒಂದು ನಿಮಿಷ. ಕ್ಲಿಯರ್ ಇದೆಯಾ? ಯಾರಾದ್ರೂ ಕನ್ಫರ್ಮ್ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ವಾಯ್ಸ್ ಮತ್ತೆ ಸೌಂಡ್ ಕ್ಲಿಯರ್ ಇದೆಯಾ? ಇದೆ ಪ್ರಭು. ಓಕೆ, ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಫಾರ್ ಕನ್ಫರ್ಮಿಂಗ್. ಓಕೆ, ಸಣ್ಣ ಪ್ರೇಯರ್ಸ್ ಒಂದಿಗೆ ನಾವು ಈ ದಿನದ ಚರ್ಚೆಯನ್ನು ಶುರು ಮಾಡೋಣ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯ ಮಧುರತಿ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ.
ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಂ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರು ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಶ್ರೀ ರಾಧಾ ಕೃಷ್ಣ ಪಾದಾನ್ सहगण ललिता श्री विशाखान्वितांश्च। हे कृष्णा करुणा सिंधु दीनबंधु जगत्पते गोपेश गोपिका कांता राधा कांता नमस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामीति नामिने। नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चात्य देशधारिणी। नमो ओं विष्णुपादाय कृष्णप्रेष्ठाय भूतले श्रीमती जयपताक स्वामीति नामिने। नमो आचार्य पादाय नित्याय कृपापदायने गौरकथामदाय नगर ग्रामधारिणे। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा 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 हरे 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 राम 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 हरे हरे। हरे कृष्ण। सो ಇವತ್ತು ನಾವು ಶ್ರೀಮದ್ ಭಾಗವತಂ 1ನೇ ಸ್ಕಂದ ಅಧ್ಯಾಯ 15 ಶ್ಲೋಕ ನಂಬರ್ 5 ಚರ್ಚೆ ಮಾಡೋಣ. ನನಗೆ ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಲೀಡರ್ಸ್ಗೂ, ಮತ್ರಪತಿ ಪ್ರಭು, ಪರವರ್ತಿ ಮಾತಾಜಿ, ವರಹ ಪ್ರಭು, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಲೀಡರ್ಸು ಮತ್ತೆ ಎಲ್ಲ ಭಕ್ತರಿಗೂ ನಾನು ಪಾದಾಭಿವಂದನೆ ಮಾಡ್ತಾ, ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ನಾನು ಚಿರಋಣಿ ಆಗುತ್ತಾ ಈ ದಿನದ ಶ್ಲೋಕವನ್ನ ಪಠಿಸ್ತೇನೆ. ಶ್ಲೋಕ 5. ಅರ್ಜುನ ಉವಾಚ ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣಾ ಯೇನ ಮೇ ಪಹವೃತಂ ತೇಜೋ ದೇವಾ ವಿಸ್ಮಾಪನಂ ಮಹತ್. ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣಾ ಯೇನ ಮೇ ಪಹವೃತಂ ತೇಜೋ ದೇವಾ ವಿಸ್ಮಾಪನಂ ಮಹತ್. ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣಾ ಯೇನ ಮೇ ಪಹೃತಂ ತೇಜೋ ದೇವಾ ವಿಸ್ಮಾಪನಂ ಮಹತ್. ಪದದಿಂದ ಪದ. ಅರ್ಜುನ ಉವಾಚ, ಅರ್ಜುನನು ಹೇಳಿದನು, ವಂಚಿತಃ, ಅವನಿಂದ ಬಿಡಲ್ಪಟ್ಟಿದ್ದೇನೆ. ಅಹಂ, ನಾನು, ಮಹಾರಾಜ, ರಾಜನೇ, ಹರಿಣಾ, ದೇವೋತ್ತಮ ಪುರುಷನಿಂದ, ಬಂಧುರೂಪಿಣ, ಆತ್ಮೀಯ ಸ್ನೇಹಿತನ ಹಾಗೆ ಇದ್ದ, ಏನ, ಯಾರಿಂದ, ಮೇ, ನನ್ನ, ಅಪಹೃತಂ, ಅಪಹರಿಸಲ್ಪಟ್ಟಿತು, ತೇಜ, ಶಕ್ತಿಯು, ದೇವ, ದೇವತೆಗಳಿಗೂ, ವಿಸ್ಮಾಪನಂ, ಆಶ್ಚರ್ಯವನ್ನುಂಟು ಮಾಡುವ, ಮಹತ್, ದಿಗ್ಭ್ರಮೆಗೊಳಿಸುವ. ಅನುವಾದ ಮತ್ತೆ ಭಾವಾರ್ಥ. ಜಗದ್ಗುರು ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಅರ್ಜುನನು ನುಡಿದನು, ಮಹಾರಾಜ, ನನ್ನನ್ನು ಆತ್ಮೀಯ ಗೆಳೆಯನಂತೆ ನಡೆಸಿಕೊಂಡ ದೇವೋತ್ತಮ ಪರಮ ಪುರುಷನಾದ ಶ್ರೀಹರಿಯು ನನ್ನನ್ನು ಅಗಲಿ ಹೋಗಿದ್ದಾನೆ. ಆದ್ದರಿಂದಲೇ ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದ ನನ್ನ ತೇಜಸ್ಸು ಕುಂಠಿತವಾಗಿದೆ. ಭಾವಾರ್ಥ. ಭಗವದ್ಗೀತೆಯಲ್ಲಿ 10.41 ಪ್ರಭು ಹೇಳುತ್ತಾರೆ, ಯಾವ ವ್ಯಕ್ತಿಯು ಬಲಶಾಲಿಯಾಗಿರುವನೋ, ಸಂಪತ್ತು, ಶಕ್ತಿ, ಸೌಂದರ್ಯ, ಜ್ಞಾನ ಮತ್ತು ಭೌತಿಕವಾಗಿ ಅಪೇಕ್ಷಿಸಬಹುದಾದ ಏನೆಲ್ಲವನ್ನು ಸಮೃದ್ಧವಾಗಿ ಹೊಂದಿರುವನೋ ಅವನು ನನ್ನ ಅಖಂಡ ಶಕ್ತಿಯ ಅತ್ಯಲ್ಪ ಅಂಶ ಅಷ್ಟೇ. ಆದ್ದರಿಂದ ಯಾವ ವ್ಯಕ್ತಿಯೇ ಆಗಲಿ ಭಗವಂತನ ಅನುಗ್ರಹವಿಲ್ಲದೆ ತಾನೇ ಸ್ವತಂತ್ರನಾಗಿ ಯಾವುದೇ ಪ್ರಮಾಣದಲ್ಲೂ ಸಮರ್ಥನೆಂದು ಹೇಳಿಕೊಳ್ಳಲು ಸಾಧ್ಯವಿಲ್ಲ. ಪ್ರಭುವು ತನ್ನ ನಿತ್ಯ ಮುಕ್ತ ಸಂಗಾತಿಗಳೊಂದಿಗೆ ಭೂಲೋಕದಲ್ಲಿ ಅವತರಿಸಿದಾಗ ತನ್ನ ದೈವಿಕ ಸಾಮರ್ಥ್ಯವನ್ನು ಪ್ರದರ್ಶಿಸುವುದರ ಜೊತೆಗೆ ಅವತಾರೋದ್ದೇಶವನ್ನು ಈಡೇರಿಸಲು ಅಗತ್ಯ ಶಕ್ತಿಯನ್ನು ತನ್ನ ಸಂಗಾತಗಳಿಗೂ ನೀಡುತ್ತಾನೆ. ಭಗವದ್ಗೀತೆಯಲ್ಲಿ ಇನ್ನೂ ಒಂದು ಮಾತು ಬಂದಿದೆ, 4.5. ಭಗವಂತನು ಆತನ
ಸಂಗಾತಿಗಳು ಅನೇಕ ಸಾರಿ ಭೂಮಿಯಲ್ಲಿ ಅವತರಿಸುತ್ತಾರೆ. ಎಲ್ಲ ಅವತಾರ ಪಾತ್ರಗಳು ಪ್ರಭುವಿಗೆ ನೆನಪಿರುತ್ತವೆ. ಆದರೆ ಸಂಗಾತಿಗಳು ಆತನ ಇಚ್ಛೆಯಂತೆ ಅವುಗಳನ್ನು ಮರೆತು ಬಿಡುತ್ತಾರೆ. ಹಾಗೆಯೇ ಭಗವಂತನು ಭೂಮಿಯಿಂದ ಕಣ್ಮರೆಯಾಗುವಾಗ ತನ್ನೆಲ್ಲ ಸಂಗಾತಿಗಳನ್ನು ಜೊತೆಯಲ್ಲಿ ಒಯ್ಯುತ್ತಾನೆ. ಪ್ರಭುವು ಅರ್ಜುನನಿಗೆ ನೀಡಿದ್ದ ಅಪಾರ ಶಕ್ತಿ ಸಾಮರ್ಥ್ಯಗಳು ಭಗವಂತನ ಉದ್ದೇಶದ ಪೂರೈಕೆಗಾಗಿ ಮಾತ್ರ. ಈ ಕಾರ್ಯವು ನೆರವೇರಿದ ಮೇಲೆ ಅರ್ಜುನನಿಗೆ ನೀಡಿದ್ದ ವಿಶೇಷ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಭುವು ಹಿಂತೆಗೆದುಕೊಂಡನು. ದೇವತೆಗಳು ಬೆರಗಾಗುವಂತಿದ್ದ ಆತನ ಶಕ್ತಿ ಸಾಮರ್ಥ್ಯಗಳು ಇನ್ನು ಮುಂದೆ ಅಗತ್ಯವಿರಲಿಲ್ಲ. ಭಗವದ್ಧಾಮಕ್ಕೆ ಹಿಂದಿರುಗಲು ಅವುಗಳ ಅವಶ್ಯಕತೆ ಇರಲಿಲ್ಲ. ಭಗವಂತನು ಅರ್ಜುನನಂತಹ ಮಹಾಭಕ್ತನಿಗೆ ಅಷ್ಟೇಕೆ ದೇವತೆಗಳಿಗೂ ಕೂಡ ಶಕ್ತಿಯನ್ನು ಅನುಗ್ರಹಿಸುತ್ತಾನೆ ಅಥವಾ ಹಿಂದಕ್ಕೆ ಪಡೆಯುತ್ತಾನೆ. ಹೀಗೆಂದ ಮೇಲೆ ಸಾಮಾನ್ಯ ಜೀವಿಗಳ ವಿಷಯದಲ್ಲಿ ಹೇಳುವುದೇನು? ಈ ಮಹಾತ್ಮರಿಗೆ ಹೋಲಿಸಿದರೆ ಇವರು ತೃಣ ಸಮಾನರು. ಇದರಿಂದ ಕಲಿಯಬೇಕಾದ ಪಾಠ ಹೊಂದಿದೆ. ಭಗವಂತನಿಂದ ಪಡೆದುಕೊಂಡಿರುವ ಸಾಮರ್ಥ್ಯವನ್ನು ಯಾವ ವ್ಯಕ್ತಿಯೂ ಉಬ್ಬಬಾರದು. ವಿವೇಕಿಯಾದವನು ಆ ಮಹಾಕೃಪೆಗಾಗಿ ಪ್ರಭುವಿಗೆ ಕೃತಜ್ಞನಾಗಿರಬೇಕು ಮತ್ತು ಹಾಗೆ ತನಗೆ ದೊರೆತಿರುವ ಶಕ್ತಿಯನ್ನು ಭಗವತ್ ಸೇವೆಗೆ ಉಪಯೋಗಿಸಬೇಕು. ಅದನ್ನು ಕೊಟ್ಟ ಪ್ರಭುವೇ ಯಾವಾಗ ಬೇಕಾದರೂ ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಬಹುದು. ಆದ್ದರಿಂದ ಆ ಶಕ್ತಿ ಸಮೃದ್ಧಿಗಳ ಅತ್ಯುತ್ತಮ ಉಪಯೋಗವೆಂದರೆ ಅವುಗಳನ್ನು ಭಗವಂತನ ಸೇವೆಯಲ್ಲಿ ವಿನಿಯೋಗಿಸುವುದೇ ಆಗಿದೆ. ಹರೇ ಕೃಷ್ಣ. ಮತ್ತೊಮ್ಮೆ ಶ್ಲೋಕವನ್ನು ಪಠಿಸುತ್ತಾ ಅರ್ಥವನ್ನು ಓದೋಣ. ವಂಚಿತೋಹಂ ಮಹಾರಾಜ ಹರಿಣಾ ಬಂಧುರೂಪಿಣ ಯೇನ ಮೆಹ ಪೃತಂ ತೇಜೋ ದೇವಾ ವಿಸ್ಮಾಪನಂ ಮಹತ್. ಅನುವಾದ: ಅರ್ಜುನನು ನುಡಿದನು, ಮಹಾರಾಜ, ನನ್ನನ್ನು ಆತ್ಮೀಯ ಗೆಳೆಯನಂತೆ ನೆನೆಸಿಕೊಂಡ ದೇವೋತ್ತಮ ಪರಮ ಪುರುಷನಾದ ಶ್ರೀಹರಿಯು ನನ್ನನ್ನು ಅಗಲಿ ಹೋಗಿದ್ದಾನೆ. ಆದ್ದರಿಂದಲೇ ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದ ತನ್ನ ತೇಜಸ್ಸು ಕುಂಠಿತವಾಗಿದೆ. ಹರೇ ಕೃಷ್ಣ. ಸೊ ಇವತ್ತಿನ ಶ್ಲೋಕದಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಪಾಯಿಂಟ್ ಅನ್ನ ಪ್ರಭುಪಾದರು ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಾವು ಇಲ್ಲಿವರೆಗೂ ನಾವು ದಿನ ಶ್ರೀಮದ್ ಭಾಗವತವನ್ನ ಕೇಳ್ತಾ ಇದ್ದೀವಿ. ಹಿನ್ನೆಲೆ ಏನಂತ ಹೇಳಿದ್ರೆ, ಅರ್ಜುನ ದ್ವಾರಕೆಯಿಂದ ವಾಪಸ್ ಬರ್ತಾನೆ. ಬಂದಾಗ ಯುಧಿಷ್ಠಿರನು ಅರ್ಜುನನು ಕಂಡು ತುಂಬಾ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾಕಂದ್ರೆ ಅರ್ಜುನ ನೋಡಿದ ತಕ್ಷಣ ತುಂಬಾ ದುಃಖ ತಪ್ತನಾಗಿರ್ತಾನೆ. ಅವನ ಮುಖದಲ್ಲಿರುವ ತೇಜಸ್ಸೆಲ್ಲ ಕುಂಠಿತವಾಗಿರುತ್ತೆ. ಕುಂಠಿತವಾಗ ಬೇರೆ ಬೇರೆ ನಾವೆಲ್ಲ ಚರ್ಚೆ ಮಾಡಿದ್ವಿ, ಬೇರೆ ಬೇರೆ ಕ್ವಶನ್ಸ್ ಎಲ್ಲ ಕೇಳಿದ್ರು. ಯಾಕೆ ನೀನು ಬ್ರಾಹ್ಮಣರಿಗೆ ಸೇವೆಯನ್ನು ಮಾಡಿಲ್ವಾ, ಅಥವಾ ಯಾರಾದ್ರೂ ವುಮೆನ್ಸ್ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಪರಾಧವನ್ನು ಎಸಗಿದೆಯಾ ಅಂತ ಎಲ್ಲ ತುಂಬಾ ರೀತಿಯಾದ ಕ್ವಶನ್ಸ್ ಅನ್ನು ಕೇಳಿದ್ವಿ. ಆಗ ಎಲ್ಲ ಕೇಳಿಸ್ಕೊಂಡು ಇವಾಗ ಅರ್ಜುನ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಏನಕ್ಕೆ ಅವರ ಮುಖದಲ್ಲಿರುವ ತೇಜಸ್ಸು ಕುಂಠಿತವಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಕ್ವಶನ್ಸ್ ಕೇಳ್ತಾರೆ. ಕೊನೆಯಲ್ಲಿ ಅರ್ಜುನ ಅವ್ರಿಗೆ ಹೇಳ್ತಾರೆ, ಅದಕ್ಕೆ ಮೂಲ ಕಾರಣವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಏನಂತ ಅರ್ಜುನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡಿ. ಮಹಾರಾಜ, ನನ್ನನ್ನು ಆತ್ಮೀಯ ಗೆಳೆಯನಂತೆ ನಡೆದುಕೊಂಡ ದೇವೋತ್ತಮ ಪರಮ ಪುರುಷನಾದ ಶ್ರೀಹರಿಯು ನನ್ನನ್ನು ಅಗಲಿ ಹೋಗಿದ್ದಾನೆ. ಆದ್ದರಿಂದಲೇ ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದ ನನ್ನ ತೇಜಸ್ಸು ಕುಂಠಿತವಾಗಿದೆ. ಸೊ ಇದನ್ನ ನಾವು ತುಂಬಾ ಗಮನಿಸ್ಬೋದು. ಏನಂತ ಹೇಳಿದ್ರೆ, ಪರಮಾತ್ಮ ನಮ್ಮ ಜೊತೆಯಲ್ಲಿದ್ದಾಗ ನಮ್ಮ ಶ್ರವಣ ಕೀರ್ತನೆಗಳು ಅಥವಾ ನಮ್ಮ ಜಪ ಭಕ್ತರ ಸಂಘ ಇದಿದ್ದಾಗ ನಮ್ಮ ಮುಖದಲ್ಲೇ ಆಗಲಿ ನಮ್ಮ ದೇಹದಲ್ಲೇ ಆಗಲಿ ಒಂದು ರೀತಿಯಾದ ಕಾಂತಿಯುಕ್ತವಾಗಿರುತ್ತದೆ, ಆ ತೇಜಸ್ಸು ಅನ್ನಿರುತ್ತದೆ. ಅದನ್ನು ಬಿಟ್ಟು ನಾವು ಹೊರಗಡೆ ಹೋದಾಗ, ಅಂದ್ರೆ ನಮ್ಮ ಅಸೋಸಿಯೇಷನ್ ಬೇರೆ ಕಡೆ ಹೋದಾಗ ಅಥವಾ ನಮ್ಮ ಜಪ ದೇವತಾ ಕಾರ್ಯಗಳು ದೇವತಾ ಸೇವೆಗಳು ಯಾವಾಗ ಕುಂಠಿತವಾಗ್ತಾ ಇರುತ್ತೋ ಆವಾಗ ನಮ್ಮ ತೇಜಸ್ ಕೂಡ ಕಮ್ಮಿ ಆಗುತ್ತೆ.
ಇಲ್ಲಿ ಪ್ರಭುಪಾದರು ಅದನ್ನೇ ಹೇಳ್ತಾ ಇದ್ದಾರೆ. ಇದಕ್ಕೆ ಹಲವಾರು ಕಾರಣಗಳು ಕೂಡ ನಾವು ತಿಳ್ಕೋಬಹುದು, ಹೇಗೆ ನಮ್ಮ ತೇಜಸ್ಸು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಯಾರಿಗಾಗ್ಲಿ ಆಗಲಿ ಎಲ್ಲಾ ಕರ್ತವ್ಯವನ್ನು ಮಾಡುವ ಶಕ್ತಿ ಭಗವಂತನಿಂದ ಸಿಗುತ್ತದೆ. ಸ್ಟಾರ್ಟಿಂಗ್ ಅಲ್ಲೇ ನಾವು ನೋಡ್ಬೋದು ಅಥವಾ ಈ ಭಾವಾರ್ಥದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವುದೇ ಕರ್ತವ್ಯ ಆಗ್ಲಿ ನಾವೇನೇ ಮಾಡ್ತಾ ಇರ್ಲಿ ಎಲ್ಲಾ ಕಾರಣಗಳಿಗೂ ಕಾರಣ ಶ್ರೀಕೃಷ್ಣ ಅಲ್ವಾ. ಆ ಯಶಸ್ಸನ್ನು ನಾವು ಕೃಷ್ಣನಿಗೆ ಭಗವಂತನಿಗೆ ಕೊಡಬೇಕಾಗುತ್ತೆ. ಇಲ್ಲದಿದ್ರೆ ಏನಾಗುತ್ತೆ, ನಮ್ಮಲ್ಲಿರುವಂತಹ ಈ ತೇಜಸ್ಸು ಕಮ್ಮಿ ಆಗುತ್ತೆ ಅಂತೇಳಿ ಪ್ರಭುಪಾದರು ಹೇಳಿದ್ದಾರೆ. ಅಂದ್ರೆ ಭಗವಂತನನ್ನ ನಾವು ದೂರ ಮಾಡಿದಾಗ ನಮ್ಮಲ್ಲಿರುವ ತೇಜಸ್ಸು ಕೂಡ ದೂರ ಆಗುತ್ತೆ. ಭಗವಂತ ನಮ್ಗೆ ಏನು ಕೊಟ್ಟಿದ್ದಾರೋ ಅದನ್ನ ತೆಗೆದುಕೊಳ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಭಾವಾರ್ಥದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಅರ್ಜುನೆಯ ಹೇಗಿದ್ದ ಅಂತ ಹೇಳಿದ್ರೆ, ಅವನು ಇಡೀ ಪ್ರಪಂಚವನ್ನು, ಇಡೀ ವಿಶ್ವವನ್ನು ಗೆದ್ದಿದ್ದ. ಮಹಾಭಾರತದ ಯುದ್ಧದಲ್ಲಿ ನಾವು ಗಮನಿಸ್ಬೋದು, ಎಲ್ಲ ದೇವತೆಗಳು ಕೂಡ ಆಶ್ಚರ್ಯವನ್ನು ಆಶ್ಚರ್ಯ ಪಡ್ತಾ ಇದ್ರು. ಅವರ ಯುದ್ಧದ ರೀತಿಯನ್ನು ನೋಡಿ ಆಶ್ಚರ್ಯವನ್ನು ಪಡ್ತಾ ಇದ್ರು. ಅದಕ್ಕೆ ಕಾರಣ ಯಾರು? ಭಗವಂತ ಅದಕ್ಕೆ ಆ ಶಕ್ತಿಯನ್ನು ಕೊಟ್ಟಿದ್ದ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವಾಗ ನಮ್ಮ ನಡವಳಿಕೆ ಭೌತಿಕವಾಗಿರ್ತದೋ ಆವಾಗ ನಮ್ಮ ಕಾರ್ಯಗಳ ಯಶಸ್ಸು ನಮ್ಗೆ ಸಿಗ್ಬೇಕು ಅಂದ್ಕೊಳ್ತಾ ಇರ್ತೀವಿ. ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ, ಈ ಭೌತಿಕ ಜಗತ್ತಿನಲ್ಲಿ ಇದನ್ನ ನಾವು ತುಂಬಾ ಗಮನಿಸ್ತೀವಿ. ಯಾವುದೇ ಕಂಪನಿಯಲ್ಲಿ ಒಬ್ಬ ಕೆಲಸ ಮಾಡ್ತಾ ಇದ್ದಾನೆ ತಿಳ್ಕೊಳ್ಳಿ, ಅವನು ಏನಾದ್ರೂ ಒಂದು ಹೊಸದನ್ನ ಕಂಡು ಹಿಡಿದ್ರೆ ಯಾವ್ದಾವ್ದೊಂದು ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು, ಬಿಸ್ನೆಸ್ ಸ್ಟ್ರಾಟಜಿ ಆಗ್ಬೋದು, ಅಥವಾ ಲಾಭ ಗಳಿಸಲಿಕ್ಕೆ ಏನಾದ್ರು ಪ್ಲಾನ್ ಅನ್ನ ಮಾಡಿರ್ಬೋದು. ಅವನೇನ್ ಮಾಡ್ತಾನೆ, ಇಮಿಡಿಯೇಟ್ ಅವ್ರ ಬಾಸ್ ಹತ್ರ ಹೋಗ್ತಾನೆ. ಅವ್ರ ಬಾಸ್ ಹತ್ರ ಹೋಗ್ಬಿಟ್ಟು, ನನ್ಗೆ ಈ ಪ್ಲಾನ್ ಬಂದಿದೆ, ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಕಂಪನಿಗೆ ಪ್ರಾಫಿಟ್ ಆಗುತ್ತೆ, ತುಂಬಾ ಏನೋ ಕಂಪನಿ ಬೆಳಿಬೋದು, ಇದನ್ನ ನಾನೇ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಆ ಬಾಸ್ ಏನ್ ಹೇಳ್ತಾರೆ, ಆ ಪ್ಲಾನ್ ಎಲ್ಲ ತೆಗೆದುಕೊಂಡು ಏನ್ ಮಾಡ್ತಾರೆ, ಅವ್ರ ಬಾಸ್ಗೆ ಏನ್ ಹೇಳ್ತಾರೆ, ಇದನ್ನ ನನ್ನ ಕಡೆಯಿಂದ ಮಾಡಿದ್ದೀನಿ. ಸೊ ಈ ಯಶಸ್ಸನ್ನ ಅಥವಾ ಅದರ ಕ್ರೆಡಿಟ್ ಏನ್ ಹೇಳ್ತೀವಿ, ಪ್ರಯೋಜನವನ್ನ ನಾವೇ ಪಡ್ಕೊಳ್ಬೇಕು ಅಂತ ಹಂಬಲಿಸ್ತೀವಿ. ಈ ಭೌತಿಕ ಜಗತ್ತಿನಲ್ಲಿ ನಾವು ತುಂಬಾ ಗಮನಿಸ್ತೀವಿ ಅದನ್ನ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು, ನಾನು ಕೇಳ್ತಾ ಇದ್ದೆ, ಜೀವದಯ ಪ್ರಭು ಅವ್ರದ್ದು ಲೆಕ್ಚರ್ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಹೇಳ್ತಾ ಇದ್ರು, ಒಬ್ಬ ಭಿಕ್ಷುಕ ಮನೆಗೆ ಹೋಗ್ತಾನೆ, ಭಿಕ್ಷೆ ಕೇಳ್ತಾನೆ, ಭೌತಿ ಭಿಕ್ಷಾ ಅಂದೇಹಿ ಅಂತ ಕೇಳ್ತಾನೆ. ಆವಾಗ ಮನೆಯಲ್ಲಿರುವ ಹೆಣ್ಮಗು ಸೊಸೆ ಬಂದು ಆಚೆ ಬಂದ್ಬಿಟ್ಟು, ಮನೇಲಿ ಏನು ಭಿಕ್ಷೆನೂ ಇಲ್ಲ ಏನಿಲ್ಲ, ಹೋಗ ಆ ಕಡೆ ಅಂದ್ಬಿಟ್ಟು ಕಳ್ಸ್ಬಿಡ್ತಾರೆ. ಅವನೇನ್ ಮಾಡ್ತಾನೆ, ಸರಿ ನನ್ಗಿಲ್ಲಿ ಪ್ರಾಪ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಮುಂದೆ ಹೋಗ್ತಾ ಇರ್ತಾನೆ. ಆ ಕಡೆಯಿಂದ ಆ ಮನೆಯ ಒಡತಿ ಅಂದ್ರೆ ಅತ್ತೆ ಬರ್ತಾ ಇರ್ತಾರೆ. ಏನಪ್ಪಾ, ಆ ಮನೆಯಿಂದ ನಿನ್ಗೇನು ಸಿಗ್ಲಿಲ್ವಾ ಅಂತ ಹೇಳ್ತಾರೆ. ಇಲ್ಲ, ಆ ಹೆಣ್ಮಗು ನನ್ನ ಬೈದ್ಬಿಟ್ಟು ಕಳ್ಸ್ಬಿಟ್ಲು, ಏನಿಲ್ಲ ಭಿಕ್ಷೆನೂ ಇಲ್ಲ ಏನಿಲ್ಲ, ಹೋಗು ಅಂತ ಹೇಳ್ಬಿಟ್ಟು ಕಳ್ಸ್ಬಿಟ್ಲು ಅಂತ ಹೇಳ್ತಾರೆ. ಹಂಗೆ ಹೇಳಕ್ ಸಾಧ್ಯ ನೀನು, ಬಾಯಿಲಿ ಅಂತ ಹೇಳ್ಬಿಟ್ಟು ಜೊತೆಲಿ ಕರ್ಕೊಂಬರ್ತಾಳೆ. ಕರ್ಕೊಂಬಂದ್ಬಿಟ್ಟು ಆ ಮನೇಲಿ ಆಚೆ ನಿಲ್ಸ್ಬಿಟ್ಟು ಒಳಗೋಗ್ಬಿಟ್ಟು ತಿರುಗಿ ಮತ್ತೆ ಬಾಗ್ಲು ತೆಗೆದ್ಬಿಟ್ಟು ಹೇಳ್ತಾಳೆ, ನಮ್ಮ ಮನೇಲಿ ಏನಿಲ್ಲ ಭಿಕ್ಷೆ, ಹೋಗ ಆ ಕಡೆಗೆ ಅಂದ್ಬಿಟ್ಟು ತಿರುಗಿ ಹೇಳ್ತಾಳೆ. ಅವಾಗ ಅವ್ನಿಗೆ ಆಶ್ಚರ್ಯ ಆಗುತ್ತೆ. ಭಿಕ್ಷುಕ ಏನ್ ಹೇಳ್ತಾನೆ, ಏನು ನಿಮ್ಮ ಸೊಸೆನೂ ಅದೇ ಹೇಳಿದ್ದು, ಹೋಗುತ್ತ ನನ್ನ ಪಾಡಿಗೆ ನಾನು ನೆಮ್ಮದಿಯಾಗಿ ಹೋಗ್ತಾ ಇದ್ದೆ, ಇಲ್ಲೇನು ಸಿಗೋದಿಲ್ಲ ಅಂದ್ಬಿಟ್ಟು ಮತ್ತೆ ನೀನ್ ಕರ್ಕೊಂಬಂದ್ಬಿಟ್ಟು ಮತ್ತೆ ನೀನ್ ಅದನ್ನ ಹೇಳ್ತಾ ಇದ್ದೆ ಅಂದ್ರೆ, ಅವಳಿಗೇನ್ ಅಧಿಕಾರ ಇದೆ ಹೇಳೋದಕ್ಕೆ? ಹೋಗು ಅನ್ನೋದೇ ಅಧಿಕಾರ ನನಗೇ ಇದೆ ಅಂತ ಹೇಳ್ತಾರೆ. ಈ ರೀತಿ ಈ ಪ್ರಪಂಚದಲ್ಲಿ ಏನಂತೀವಿ, ಹೋಗು ಅನ್ನೋದು ಕೂಡ ಅದು ಯಶಸ್ಸು ಕೂಡ ನನಗೆ ಸಿಗ್ಬೇಕು ಅನ್ನೋ ಜಂಡಾಚರದಲ್ಲಿ ನಾವು ಓಡಾಡ್ತಾ ಇರ್ತೀವಿ. ನಾವು 2 ಎಕ್ಸಾಂಪಲ್ಸ್ ನೋಡ್ವಿ, ಹೇಗೆ ಒಂದು ಕಂಪನಿಯಲ್ಲಿ ಹೇಗೆ ಮಾಡ್ತಾರೆ, ಮತ್ತೆ ಒಂದು ಸಿಂಪಲ್ ಆದ ಭಿಕ್ಷುಕ ಹೋದಾಗ ಕೂಡ ನಾವೇನಕ್ಕೆ ಇದ್ ಮಾಡ್ತೀವಿ ಅಂದ್ಬಿಟ್ಟು. ಇದು ಭೌತಿಕರ ಅಂದ್ರೆ ಈ ಪ್ರಪಂಚದಲ್ಲಿ ಅಭಕ್ತರ ಮನೋಭಾವನೆಗಳಾಗಿರ್ತವೆ. ಆದ್ರೆ ಭಕ್ತರಲ್ಲಿ ಈ ಮನೋಭಾವನೆಗಳು ಇರೋದಿಲ್ಲ. ಯಾವುದೇ ವೈಷ್ಣವ ಆಗಿರಲಿ ಅಥವಾ ಭಕ್ತರಾಗಿರಲಿ ಆ ಮನೋಭಾವನೆ ಇರೋದಿಲ್ಲ.
ಅವನು ಯಾವತ್ತು ಕೂಡ ಏನೇ ಸೇವೆಯನ್ನು ಮಾಡ್ತಾ ಇರ್ಲಿ, ಏನ್ ಮಾಡ್ತಾನೆ, ತನ್ನ ಗುರುಗಳಿಗೆ ಅಥವಾ ಹಿರಿಯರಿಗೆ ಅಥವಾ ಕೃಷ್ಣನಿಗೆ ಅರ್ಪಿಸ್ತಾನೆ. ಈ ಯಶಸ್ಸು ಹೇಗೆ ಬರ್ತದೆ ಅಂತ ಹೇಳಿದ್ರೆ ಅವನ್ಗೆ ಚೆನ್ನಾಗಿ ಗೊತ್ತು. ಇದನ್ನ ನಾವು ಮುಂದೆ ಚರ್ಚೆ ಮಾಡ್ತಾ ಇರುವಾಗ ಗೊತ್ತಾಗುತ್ತೆ ಹೇಗೆ ಇತರ ಭಕ್ತರ ಕೃಪೆಯಿಂದ ಸಿಕ್ಕಿದೆ ಅಂತ ಭಕ್ತನಿಗೆ ಗೊತ್ತಿರುತ್ತೆ. ನಾನು ಏನು ಮಾಡ್ಲಿಲ್ಲ, ಇದೆಲ್ಲ ಮಾಡೋದಕ್ಕೆ ಕಾರಣ ನನ್ನ ಗುರುಗಳು ಅಥವಾ ನನ್ನನ್ನು ಈ ಕೃಷ್ಣ ಭಕ್ತಿಗೆ ತಂದಂತಹ ಭಕ್ತರು, ವೈಷ್ಣವರು ಮತ್ತೆ ಗುರುಗಳು, ನನ್ನ ಇಮಿಡಿಯೇಟ್ ಲೀಡರ್ಸು ಅನ್ನೋದನ್ನ ಭಕ್ತರು ಚೆನ್ನಾಗಿ ಅರ್ಥ ಕೊಡ್ತಾ ಇರ್ತಾರೆ. ಸೊ ಈ ವಿಷಯವನ್ನ ನಾವು ಚೈತನ್ಯ ಚರಿತಾಮೃತದಲ್ಲಿ ರೂಪ ಗೋಸ್ವಾಮಿಗಳು ಮಧ್ಯಲಯದಲ್ಲಿ 19ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹೇಗೆ ಅಂತ ಹೇಳಿದ್ರೆ ಈ ಬ್ರಹ್ಮಾಂಡದಲ್ಲಿ ಯಾರು ಪುಣ್ಯವಂತರು ಅಂತ ಹೇಳಿದ್ರೆ ಯಾರಿಗೆ ಗುರು ಕೃಷ್ಣರ ಕೃಪೆ ಸಿಕ್ಕಿ ಅವ್ರಿಗೆ ಭಕ್ತಿ ಲತಾ ಬೀಜ ಸಿಕ್ಕಿದೆಯೋ ಅವರು ತುಂಬಾ ಪುಣ್ಯವಂತರು ಅಂತ ಹೇಳ್ತಾರೆ. ಮತ್ತೆ ಆ ಭಕ್ತಿ ಲತಾ ಬೀಜವನ್ನು ಯಾವ ರೀತಿ ನಾವು ಕಾಪಾಡ್ಕೊಳ್ಬೇಕು? ಫಸ್ಟ್ ಆಫ್ ಆಲ್ ಅದು ನಮ್ಗೆ ಭಕ್ತಿ ಲತಾ ಬೀಜನ ಸಿಗೋದು ತುಂಬಾ ದುರ್ಲಭ. ಎಷ್ಟೋ ಜನ್ಮಗಳನ್ನು ನಾವು ಪುಣ್ಯ ಗಳಿಸಿದ್ರೆ ಮಾತ್ರ ಅದು ಗುರು ಕೃಷ್ಣನ ಕೃಪೆಯಿಂದ ನಮ್ಗೆ ಆ ಭಕ್ತಿ ಲತಾ ಬೀಜ ಅನ್ನೋದು ಸಿಗುತ್ತೆ. ಮುಂದಕ್ಕೆ ಹೇಳ್ತಾರೆ ನೆಕ್ಸ್ಟ್ ಇದರಲ್ಲಿ ರೂಪ ಗೋಸ್ವಾಮಿಯವರು ಮಹಾಪ್ರಭುಗಳ ಚರ್ಚೆ ಇದಾಗ ಏನ್ ಹೇಳ್ತಾರೆ, ಮಹಾಪ್ರಭುಗಳು ಹೇಳ್ತಾರೆ ಆ ಭಕ್ತಿ ಲತಾ ಬೀಜ ಸಿಕ್ಕಿದಾಗ ಅದನ್ನ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಒಬ್ಬ ರೈತ ಒಂದು ಮೊಳಕೆ ಅಥವಾ ಒಂದು ಬೀಜ ಸಿಕ್ಕಿದಾಗ ಅವನ ನೆಲದಲ್ಲಿ ಹೇಗೆ ಬಿತ್ತನೆ ಮಾಡಿ ಅದಕ್ಕೆ ನೀರು ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಸ್ವಚ್ಛವಾಗಿ ಬೆಳೆಸುತ್ತಾನೆ, ಅದೇ ರೀತಿ ನಾವು ಈ ಭಕ್ತಿ ಲತಾ ಬೀಜ ಸಿಕ್ಕಿದಾಗ ನಾವು ಶ್ರವಣ ಕೀರ್ತನಗಳಿಂದ ಯಾವಾಗೂ ಅದನ್ನ ಕಾಯ್ತಾ ಇರ್ಬೇಕು. ಭಕ್ತಿ ಲಜವನ್ನು ಬೆಳೆಸ್ಬೇಕು, ಆ ಭಕ್ತಿಯನ್ನು ಬೆಳೆಸ್ಬೇಕು. ಇಲ್ಲದಿದ್ದರೆ ಮಹಾಪ್ರಭುಗಳು ಮುಂದೆ ಹೇಳ್ತಾರೆ ಅದರ ಜೊತೆ ಇನ್ನು ಹಲವಾರು ಮೊಳಕೆಗಳು ಬರ್ತವೆ, ಹಲವಾರು ಬೇಡದಂತಹ ಗಿಡಗಳಿಗೂ ಬೆಳೆಕೊಳ್ತವೆ. ಹೇಗೆ ನಾವು ಕೇರ್ಫುಲ್ ಆಗಿ ಇಲ್ದಿರ ಇದ್ರೆ, ಅಂದ್ರೆ ಎಚ್ಚರಿಕೆಯಾಗಿ ಇಲ್ದಿರ ಇದ್ರೆ ಅದ್ರ ಜೊತೆ ಹಲವಾರು ರೀತಿಯ ಬೇರೆ ಮೊಳಕೆಗಳು ಉಟ್ಕೊಳ್ತವೆ. ಆವಾಗ ನಾವು ಕೇರ್ಫುಲ್ ಬಿಡ್ಬೇಕು ಅಂತ. ಅವು ಯಾವ ನಾವು ಕೇರ್ಫುಲ್ ಆಗಿ ಇಲ್ದಿರ ಇದ್ರೆ ಯಾವ ಅದರ ಜೊತೆ ಬೆಳ್ಕೊಂತವೆ ಅಂತ ಹೇಳಿದ್ರೆ ನಮ್ಗೆ ಭೋಗ ಮತ್ತೆ ಮುಕ್ತಿಯ ಇಚ್ಛೆ ಉಂಟ್ಕೊಳ್ಳುತ್ತೆ. ಮತ್ತೆ ಇನ್ನು ಹೇಳ್ತಾರೆ ನಿಷಿದ್ಧ ಆಚಾರ, ಪುಟ್ಟಿನಾಟಿ, ಜೀವ ಹಿಂಸೆ, ಲಾಭ, ಯಶಸ್ಸು, ಇಚ್ಛೆಗಳು, ಯಶಸ್ಸು, ಈ ತರ ಇಚ್ಛೆಗಳು ಬೆಳೆಯುತ್ತವೆ ಅಂತ ಹೇಳ್ತಾರೆ. ಅಂದ್ರೆ ನಿಷಿದ್ಧ ಆಚಾರ ಅಂದ್ರೆ ಯಾವುದು ಬೇಡದಿರುವ ಆ ಆಚಾರಗಳನ್ನು ನಡ್ಸ್ಕೊಂಡು ಹೋಗೋದು. ಕುಟ್ಟಿನಾಟಿ ಅಂದ್ರೆ ಡಿಪ್ಲೊಮಸಿ, ಹೇಗೆ ದುರ್ಯೋಧನ ಅವರ ಗುರುಗಳ ಹತ್ರ ಹೋಗ್ಬಿಟ್ಟು ಡಿಪ್ಲೊಮೆಟಿಕ್ ಆಗಿ ಮಾತಾಡ್ತಾರೆ, ಅದೇ ರೀತಿ ನಮ್ಮ ಮಾತುಗಳು ಕೂಡ ಡಿಪ್ಲೊಮೆಟಿಕ್ ಆಗಿರುತ್ತೆ. ಅಂದ್ರೆ ನಾವು ಹೊರಗಡೆ ಒಂದನ್ನ ಹೇಳ್ತಾ ಇರ್ತೀವಿ, ಒಳಗಡೆ ಒಂದನ್ನ ಮಾಡ್ತಾ ಇರ್ತೀವಿ, ಅದನ್ನ ಕುಟ್ಟಿನಾಟಿ ಅಂತ ಹೇಳ್ತಾರೆ. ಮತ್ತೆ ಜೀವ ಹಿಂಸೆಗಳು ಮಾಡೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಮತ್ತೆ ಲಾಭ ಮತ್ತೆ ಯಶಸ್ಸು, ಇವೆಲ್ಲನೂ ಈ ಭಕ್ತಿ ಲತಾ ಬೀಜದ ಪಕ್ಕಗಳಲ್ಲಿ ಈ ಬೇಡದಿರುವಂತಹ ಈ ಮೊಳಕೆಗಳು, ಗಿಡಗಳು ಉಟ್ಕೊಳ್ತವೆ. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು ಒಂದು ಲೆಕ್ಚರಲ್ಲಿ, ಏನಂತ ಹೇಳಿದ್ರೆ ಈ ನಮ್ಮ ವಿದೇಶಗಳಲ್ಲಿ ತುಳಸಿ ಅನ್ನ ಬೆಳೆಸೋದು ತುಂಬಾ ಕಷ್ಟ ಅಲ್ಲಿ, ಯಾಕಂದ್ರೆ ಹವಾಮಾನ ಆ ತರ ಇರುತ್ತೆ. ಆದ್ರಿಂದ ಅಲ್ಲಿ ತುಂಬಾ ಈ ತುಳಸಿ ಗಿಡವನ್ನು ಬೆಳೆಸೋದು ತುಂಬಾ ಕಷ್ಟಕರವಾಗಿರುತ್ತೆ. ಒಬ್ಬ ಭಕ್ತರು ಏನ್ ಮಾಡ್ತಾರೆ, ಒಂದು ತುಳಸಿ ಗಿಡವನ್ನು ಬೆಳೆಸ್ತಾರೆ, ಅಲ್ಲಿ ಹೋಗ್ಬಿಟ್ಟು ನೆಟ್ಬಿಟ್ಟು ಬೆಳೆಸ್ತಾ ಇರ್ತಾರೆ. ಅವ್ರಿಗೆ ಅದು ಸ್ವಲ್ಪ ದಿನ ಆಗ್ತಾರೆ, ಹಂಗೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಅದು ಏನು ಒಂದು 4-5 ಫೀಟು ಚೆನ್ನಾಗಿ ಬೆಳೆಯುತ್ತೆ.
ಚೆನ್ನಾಗಿ ಬೀಳ್ತದೆ. ಅವ್ರು ಅನ್ಕೊಂತಾರೆ, ಓ ನನ್ನ ಭಕ್ತಿ ತುಂಬಾ ಚೆನ್ನಾಗಿದೆ, ನನ್ನ ಕರ್ತವ್ಯಗಳೆಲ್ಲ ತುಂಬಾ ಚೆನ್ನಾಗಿದೆ, ಅದರಿಂದನೇ ತುಳಸಿ ತುಂಬಾ ಬೆಳೀತಾ ಇದೆ ಅಂತಂದ್ರೆ ಅದೊಂದು ಸಿಂಬಲ್ ನಮ್ಗೆ. ಏನಂದ್ರೆ ತುಳಸಿ ನಮ್ಮ ಮನೆಯಲ್ಲಿ ಒಂದು ರೀತಿ ಚೆನ್ನಾಗಿ ಬೆಳೀತಾ ಇದ್ರೆ ನಮ್ಮ ಭಕ್ತಿ ಅಥವಾ ನಮ್ಮ ಸಾಧನೆ ಏನಾಗ್ತದೆ ಅದು ಚೆನ್ನಾಗಿದೆ ಅಂತಾನೆ ಅರ್ಥ ಅಂತ ನಾವು ತಿಳ್ಕೊಬಹುದು. ಅವಾಗ ಆ ಭಕ್ತರೆಲ್ಲ ತಿಳ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಬೆಳೀತಾ ಇದೆ ತುಳಸಿ, ತುಂಬಾ 4-5 ಫೀಟ್ ತುಂಬಾ ಚೆನ್ನಾಗಿ ಬೆಳೆದ್ಬಿಟ್ಟಿದೆ, ನಮ್ಮ ಭಕ್ತಿ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಒಬ್ಬ ಸೀನಿಯರ್ ಡಿವೈಟಿ ಬರ್ತಾರೆ, ಅವ್ರು ಹೇಳ್ತಾರೆ ಇದು ತುಳಸಿ ಗಿಡನೇ ಅಲ್ಲ, ಇದು ಯಾವ್ದು ಬೇಡದಿರುವಂತಹ ಗಿಡ, ಅದಿಂದಾನೆ ತುಂಬಾ ಬೆಳೆದಿದೆ ಅಂತ ಹೇಳ್ತಾರೆ. ಸೊ ಅದರಿಂದ ನಮ್ಗೆ ಗೊತ್ತಾಗೋದಿಲ್ಲ, ನಾವು ಏನು ಭಕ್ತಿಯನ್ನು ಮಾಡ್ತಾ ಇರ್ತೀವೋ ಅದ್ರ ಜೊತೆ ನಮ್ಮ ನಡವಳಿಕೆಗಳು ಡಿಫ್ರೆಂಟ್ ಆದಾಗ ನಮ್ಗೆ ಗೊತ್ತಾಗೋದೇ ಇಲ್ಲ. ಆವಾಗ ನಾವು ಗುರು ಹಿರಿಯರ ಅಥವಾ ನಮ್ಮ ಲೀಡರ್ಸ್ನ ಚರ್ಚೆ ಮಾಡಿದಾಗ ಇದು ನಮ್ಗೆ ಗೊತ್ತಾಗುತ್ತೆ. ಇದು ಪ್ರಶಂಸೆನ ಅಥವಾ ಬೇರೆ ಬೇರೆ ಗಿಡಗಳು ಅದ್ರ ಜೊತೆ ಬೆಳೀತಾ ಇದ್ವ ಪುಟ್ಟಿನಾಟಿನ ಅಥವಾ ಲಾಭನ, ಯಶಸ್ಸನ್ನ, ಇದನ್ನೆಲ್ಲ ಗೊತ್ತಾಗುತ್ತೆ. ನಾವು ಇವಾಗ ಏನ್ ಚರ್ಚೆ ಮಾಡ್ತಾ ಇದ್ವಿ, ಯಶಸ್ಸು ಅಂದ್ರೆ ಯಾವಾಗ ನಾವು ಈ ಶ್ರವಣ ಕೀರ್ತನೆಗಳಿಂದ ತೊಡೆದು ಬೇರೆ ಕಡೆ ನಾವು ಇದರಲ್ಲಿ ಬೆಳೀತಾ ಇರ್ತೀವಿ, ಅವಾಗ ಈ ಯಶಸ್ಸನ್ನ ನಾವು ಹಿಂದೆ ಹೊರಟೋಗ್ತೀವಿ. ಆವಾಗ ನಾವು ಕೇರ್ಫುಲ್ ಆಗಿರ್ಬೇಕು. ಯಾಕೆಂದ್ರೆ ಇನ್ನೂ ಒಂದು ಉದಾಹರಣೆ ಹೇಳ್ತಾ ಇದ್ರು, ಮಾಯೆ ನಮ್ಗೆ ಹೇಗೆ ಆಟ ಆಡಿಸುತ್ತೆ ಅಂತ ಹೇಳ್ಬಿಟ್ಟು. ಒಬ್ಬ ಮೈದಾನದಲ್ಲಿ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆ ಮೈದಾನದ ಅಡ್ಜಸ್ಟೆಂಟ್ ಆಗಿ ಒಂದು ಮನೆ ಇರುತ್ತೆ, ಅಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ಇರ್ತಾರೆ. ಅವರು ಮಕ್ಕಳೆಲ್ಲ ಕ್ರಿಕೆಟ್ ಅದು ಇದು ಆಡಿದಾಗ ಆ ಚೆಂಡೆಲ್ಲ ಬಂದು ಮನೆಗೆಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ತುಂಬಾ ಸೌಂಡ್ ಆಗ್ತಾ ಇರುತ್ತೆ. ಅವರು ಎಷ್ಟೋ ಸಲ ಹೇಳ್ತಾರೆ ಮಕ್ಕಳಿಗೆ, ಇಲ್ಲ ಆಟ ಆಡ್ಬೇಡಿ, ದೂರ ಆಡ್ಕೊಳ್ಳಿ, ನನ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಆದ್ರೆ ಮಕ್ಕಳು ನಾರ್ಮಲಿ ಕೇಳೋದಿಲ್ಲ, ಅವರು ಅಲ್ಲೇ ಆಡ್ತಾ ಇರ್ತಾರೆ. ಅವಾಗ ಒಂದು ಆ ವಯಸ್ಸಾದ ವ್ಯಕ್ತಿ ಏನ್ ಮಾಡ್ತಾರೆ, ಒಂದು ಪ್ಲಾನ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ, ಫಸ್ಟ್ ದಿನ ಆಡ್ದಾಗ ಅವ್ರ ಮಕ್ಕಳನ್ನೆಲ್ಲ ಕರೆದ್ಬಿಟ್ಟು ಆದ್ಮೇಲೆ 1 ರೂಪಾಯಿಯನ್ನು ಕೊಡ್ತಾರೆ ಅವ್ರಿಗೆ. ತಗೊಳ್ಳಿ, ನೀವು ಚೆನ್ನಾಗಿ ಆಟ ಆಡಿದ್ರಿ ಅಂತ ಹೇಳ್ಬಿಟ್ಟು 1 ರೂಪಾಯಿಯನ್ನು ಕೊಡ್ತಾರೆ. ಅವಾಗ ಅವ್ರಿಗೆ ಓ ಸರಿ, ನಮ್ಗೆ ದುಡ್ಡು ಸಿಗ್ತದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿನ ಆದ್ಮೇಲೆ ಇನ್ನೂ ತುಂಬಾ ಹುಡುಗರೆಲ್ಲ ಬರ್ತಾರೆ. ಅವರು ನಾನೇನು ಆಟ ಆಡ್ದಿರಾ ಇರ್ಲಿ, ನನ್ಗೆ ದುಡ್ಡು ಸಿಗುತ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಬರ್ತಾ ಇರ್ತಾರೆ. ಒಂದು ವಾರ ಹಂಗೆ 1 ರೂಪಾಯಿ ಡೈಲಿ ಕೊಡ್ತಾರೆ. ನೆಕ್ಸ್ಟ್ ವಾರ ಏನ್ ಮಾಡ್ತಾರೆ, 50 ಪೈಸೆಯನ್ನು ಕೊಡ್ತಾರೆ. 50 ಪೈಸೆಯನ್ನು ಕೊಡ್ತಾರೆ. ಮತ್ತೆ ಆ ವಾರ ಫುಲ್ ಅದೇ ರೀತಿ 50 ಪೈಸೆ ಕೊಡ್ತಾರೆ. ಮತ್ತೆ ಅದ್ರ ನೆಕ್ಸ್ಟ್ ವಾರ ಏನ್ ಮಾಡ್ತಾರೆ, 25 ಪೈಸೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಅಂದ್ಕೊಂತಾರೆ, ಏನು ಈ ಮನುಷ್ಯ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಮಕ್ಕಳು ತಿರುಗಿ ಇನ್ನೊಂದು ಆದ್ಮೇಲೆ ದುಡ್ಡೇ ಕೊಡೋದಿಲ್ಲ, ಹಂಗೆ ನಿಲ್ಸ್ಬಿಡ್ತಾರೆ. ಅವಾಗ ಏನ್ ಹೇಳ್ತಾರೆ, ಈ ಮುದ್ಕ ನಮ್ಗೆ ದುಡ್ಡೇ ಕೊಡೋದಿಲ್ಲ, ಇಲ್ಲೇನಕ್ಕೆ ಆಟ ಆಡ್ಬೇಕು, ನಾವು ದೂರ ಹೋಗ್ಬೇಡ, ಆ ಕಡೆ ಹೋಗಿ ಆಟ ಆಡೋಣ, ಇಲ್ಲೇನಕ್ಕೆ ಆಟ ಆಡ್ಬೇಕು, ಆ ಮನುಷ್ಯ ನಮ್ಗೇನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಇಲ್ಲಿ ಇವ್ರು ಏನ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ಆಟಿಕೆಯನ್ನ ಡೈವರ್ಟ್ ಮಾಡಿದ್ರು. ಏನು, ಅವರ ಮೊದಲು ಆಟದಲ್ಲಿದ್ರು ಅದನ್ನ ದುಡ್ಡಿನ ಮೇಲೆ ಅವರ ಇಚ್ಛೆಯನ್ನ, ಮನಸ್ಸನ್ನ ಬದಲಾಯಿಸಿದ್ರು. ಆ ರೀತಿ ಮಾಯೆ ನಮ್ಮಲ್ಲಿ ಮೇಲೆ ತುಂಬಾ ಟ್ರಿಕ್ ಮಾಡುತ್ತೆ. ಅಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡಾಗ ಈ ಯಶಸ್ಸು, ಲಾಭ ಅನ್ನೋದು ತುಂಬಾ ಬರ್ತಾ ಇರುತ್ತೆ. ಆವಾಗ ನಾವು ಅದು ಡೈವರ್ಟ್ ಆದಾಗ ಏನಾಗುತ್ತೆ, ಮಾಯೆ ನಮ್ಮಿಂದ ದೂರ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅವಾಗ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಸೊ ನಾವು ಹೇಗೆ ಅದನ್ನ ತೊಡೆದಾಕ್ಬೋದು, ನಾವು ಈ ಸೇವೆಯಲ್ಲಿ ಬರುವಂತಹ ಈ ಲಾಭ ಆಗ್ಲಿ, ಪ್ರತಿಷ್ಠೆ ಆಗ್ಲಿ, ಬೇರೆ ಬೇರೆ ಹಲವಾರು ರೀತಿಯ ತೊಂದರೆಗಳಾಗ್ಲಿ, ಇವೆಲ್ಲ ನಾವು ಹೇಗೆ ದೂರ ಮಾಡ್ಬೋದು ಅಂತ ಹೇಳಿದ್ರೆ, ನಾವು ಭಕ್ತರಿಗೆ ನಾವು ಏನೇ ಕೆಲಸ ಮಾಡ್ತಾ ಇರ್ಲಿ, ಸೇವೆಗಳನ್ನೆಲ್ಲ ಮಾಡಿದಾಗ ಅದನ್ನ ನಾವು ಆ ಯಶಸ್ಸನ್ನ ನಾವು ತೆಗೆದುಕೊಳ್ಬಾರ್ದು. ಅದನ್ನ ಹಿರಿಯರಿಗೆ ಅಥವಾ ನಮ್ಮ ಗುರುಗಳಿಗೆ ಅವರ ಮುಖಾಂತರ ಬಂದಿರುವಂತದನ್ನ ಅವ್ರಿಗೆ ನಾವು ಕೊಡ್ಬೇಕಾಗುತ್ತೆ. ನಾವು ಯಾವುದಕ್ಕೆ ಆಗ್ಲಿ ಕಾರಣರಾಗಿರುವುದಿಲ್ಲ. ನಾವೇನೇ ಕರ್ತವ್ಯ ಮಾಡಿದ್ರು ಅದಕ್ಕೆ ಕಾರಣ ನಾವು ಆಗಿರುವುದಿಲ್ಲ. ಒಂದು ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ನಾವು ಟೆಂಪಲ್ ಅಲ್ಲಿ ತರಕಾರಿಯನ್ನು ಕಟ್ ಮಾಡಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಆ ಸೇವೆಯನ್ನು ಕೊಟ್ಟವರಂತೆ ಯಾರು? ಫಸ್ಟ್ ಆಫ್ ಆಲ್ ಆ ತರಕಾರಿಯನ್ನು ಕಟ್ ಮಾಡಿದವಾಗ ನಮ್ಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಚಾಕು ಬೇಕಾಗುತ್ತೆ. ತರಕಾರಿಯನ್ನು ಕಟ್ ಮಾಡ್ಬೇಕಾದ್ರೆ ಆ ಚಾಕುನೇ ಇಲ್ದಿರ ಇದ್ರೆ ನಮ್ಗೆ ಆ ತರಕಾರಿಯನ್ನು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಯಶಸ್ಸು ಯಾರಿಗೋಗ್ಬೇಕು? ಆ ಚಾಕುಗೆ ಹೋಗ್ಬೇಕಾಗುತ್ತೆ. ಆ ಚಾಕು ಇಲ್ದಿರಿದ್ರೆ ನಾವು ತರಕಾರಿಯನ್ನು ಕಟ್ ಮಾಡ್ಲಿಕ್ಕೆ ಆಗಲ್ಲ, ಆ ಸೇವೆಯನ್ನು ಪೂರ್ಣ ಮಾಡ್ಲಿಕ್ಕೂ ಆಗೋದಿಲ್ಲ. ಅದಾಯ್ತಾ? ಸರಿ, ಚಾಕು ಸಿಕ್ತು, ಅದನ್ನ ಕಟ್ ಮಾಡಿದ್ವಿ. ಮತ್ತೆ ಆ ಅನುಕೂಲವನ್ನು ಮಾಡ್ಕೊಟ್ಟವ್ರು ಯಾರು? ನಮ್ಮ ಲೀಡರ್ಸು.
ನಮ್ಗೆ ಆ ಸೇವೆಯನ್ನು ಒದಗಿಸ್ಕೊಟ್ಟವರು ಯಾರು? ಲೀಡರ್ಸು. ಮತ್ತೆ ಆ ಲೀಡರ್ಸ್ಗಿನ ಹಿಂದೆ ಯಾರಿದ್ದಾರೆ? ಟೆಂಪಲ್ ಮ್ಯಾನೇಜ್ಮೆಂಟ್ ಇದೆ, ಟೆಂಪಲ್ ಪ್ರೆಸಿಡೆಂಟ್ ಇದ್ದಾರೆ. ಮತ್ತೆ ಟೆಂಪಲ್ ಪ್ರೆಸಿಡೆಂಟರ್ಗಿಂತ ಹಿರಿಯರು ಯಾರಿದ್ದಾರೆ? ಅದು GBC ಇದೆ, ಏನು ಗೌರವ್ ಬಾಡಿ ಕೌನ್ಸಿಲ್ ಅಂತ ಹೇಳ್ತೀವಲ್ಲ, ಇಸ್ಕಾನ್ GBC ಇದೆ. ಆ GBCಗಿಂತ ಮೇಲೆ ಯಾರಿದ್ದಾರೆ? ಪ್ರಭುಪಾದರಿದ್ದಾರೆ. ಪ್ರಭುಪಾದರಿಂದ ಮೇಲೆ ಯಾರಿದ್ದಾರೆ? ಕೃಷ್ಣ ಇದ್ದಾರೆ. ಸೊ ಆ ಸೇವೆ ನಮ್ಗೆ ಎಲ್ಲಿಂದ ಸಿಕ್ತು? ಕೃಷ್ಣನಿಂದ ಸಿಕ್ತು. ಅದಕ್ಕೆ ನಾವು ಅದರಿಂದ ಬಂದಂತಹ ಯಶಸ್ಸನ್ನು ಕೂಡ ಕೃಷ್ಣನಿಗೆ ಕೊಡಬೇಕು. ಇಲ್ಲಿ ನಾವು ಅರ್ಜುನನ ನಾವು ಗಮನಿಸಿದ್ವಿ. ಏನ್ ಹೇಳಿದ್ರು ಅವರು? ನನಗೆ ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ದೇವತಮ ಪರಮ ಪುರುಷನಾದ ಶ್ರೀಹರಿಯು ನನ್ನನ್ನು ಅಗಲಿ ಹೋಗಿದ್ದಾನೆ, ಆದ್ದರಿಂದಲೇ ದೇವತೆಗಳಿಗೂ ಆಶ್ಚರ್ಯವನ್ನುಂಟು ಮಾಡುತ್ತಿದ್ದ ನನ್ನ ತೇಜಸ್ಸು ಕುಂಠಿತವಾಗಿದೆ. ಅಂದ್ರೆ ಆ ತೇಜಸ್ಸು, ಆ ಶಕ್ತಿ ಏನು ಬಂದಿತ್ತು ನನಗೆ, ಆ ವಿಶ್ವವನ್ನೇ ಗೆಲ್ಲುವಂತಹ ಶಕ್ತಿ ನನಗೆ ಏನು ಸಿಕ್ಕಿತ್ತು, ಅದು ಕೃಷ್ಣನಿಂದ ಬಂದಿದೆ. ಆ ಕೃಷ್ಣ ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅದರಿಂದನೇ ನನ್ನ ತೇಜಸ್ಸು ಕೂಡ ಕುಂಠಿತವಾಗಿದೆ ಅಂತ ಹೇಳ್ತಾರೆ. ಓಕೆ, ಇದೊಂದು ಕಾರಣ. ಮತ್ತೆ ಇನ್ನೊಂದು, ಭಕ್ತರು ಈ ಯಶಸ್ಸನ್ನು ಯಾವತ್ತೂ ತೆಗೆದುಕೊಳ್ಳೋದಿಲ್ಲ, ಹಿಂದೆ ಹೋಗೋದಿಲ್ಲ. ಭಕ್ತರು ಆ ಯಶಸ್ಸಿನ ಹಿಂದೆ ಹೋಗೋದಿಲ್ಲ. ಕಾರಣ, ಭಕ್ತರು ಸೇವೆಯಲ್ಲಿ ಆನಂದವನ್ನು ಪಡುತ್ತಾರೆ. ಆ ಸೇವೆಯಿಂದ ಬಂದಂತಹ ಯಶಸ್ಸಿನಿಂದ ಅಥವಾ ಅದರಿಂದ ಬಂದಂತಹ ಕ್ರೆಡಿಟಿನಿಂದ, ಅದರಿಂದ ಬಂದಂತಹ ಪ್ರಯೋಜನದಿಂದ ಹಿಂದೆ ಅಲ್ಲ. ಭಕ್ತರು ಯಾವತ್ತು ಆ ಸೇವೆಯನ್ನು ಇಷ್ಟಪಡ್ತಾರೆ, ಆ ಸೇವೆಯಲ್ಲಿ ಆನಂದವನ್ನು ಪಡ್ತಾರೆ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ತಾಯಿ ತನ್ನ ಮಗುವನ್ನು 5 ತಿಂಗಳು 6 ತಿಂಗಳು ಮಗುವನ್ನು ಏನ್ ಮಾಡ್ತಾರೆ? ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಂದ್ರೆ ಆ ಮಗು ಗಲೀಜ್ ಮಾಡ್ಕೊಳ್ಳಿ, ಎಂತ ಸ್ಥಿತಿಯಲ್ಲಿ ಇರ್ಲಿ, ಅವ್ರಿಗೆ ಏನಾದ್ರು ಹುಷಾರಿಲ್ದಿರ ಇರ್ಲಿ, ಆ ಮಗು ಏನ್ ಮಾಡುತ್ತೆ? ಚೆನ್ನಾಗಿ ನೋಡ್ಕೊಳ್ತಾ ಇರತ್ತೆ ಮಗು. ಆ ಮಗು ಮುಂದೆ ನನಗೆ ನನ್ನನ್ನು ಸಾಕೊಳ್ತಾರೆ ಅನ್ನೋ ಮನೋಭಾವನೆಯಿಂದ ಅಲ್ಲ, ಆ ಮಗುವಿನ ಪ್ರೀತಿಯಿಂದ, ಆ ಮಗುವಿನ ಮೇಲೆ ಇರುವ ಪ್ರೀತಿಯಿಂದ ಆ ಮಗುವನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅದೇ ರೀತಿ ನಮ್ಮ ಸೇವೆ ಭಗವಂತನಿಂದ ಬಂದಿದೆ, ಅದು ಭಗವಂತನಿಗೆ ಹೋಗ್ಬೇಕು ಅನ್ನೋ ಮನೋಭಾವನೆಯಲ್ಲಿ ಭಕ್ತರು ಏನ್ ಮಾಡ್ತಾರೆ? ಆ ಯಶಸ್ಸಿನಿಂದ, ಅದರಿಂದ ಬಂದ ಯಶಸ್ಸಿನ ಹಿಂದೆ ಹೋಗೋದಿಲ್ಲ. ಅವರು ಭಗವಂತನ ಆ ಸೇವೆಯಲ್ಲೇ ಆನಂದವನ್ನು ಪಡ್ಕೊಳ್ತಾರೆ. ಸೊ ಎರಡನೇದು ನೋಡಿದಾಗ ನಾವು ಏನ್ ಮಾಡ್ತೀವಿ? ಆ ರೀತಿಯಾಗಿ ತುಂಬಾ ನಾವು ಎಕ್ಸಾಂಪಲ್ಸ್ ನೋಡ್ಬೋದು. ತಾಯಿ ಮಗುವನ್ನು ನೋಡ್ಬೋದು, ಅಥವಾ ಒಬ್ಬ ಅಣ್ಣ ತಂಗಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದೇ ಆಗ್ಬೋದು, ಅಥವಾ ಒಬ್ಬ ಭಕ್ತ, ಕಿರಿಯ ಭಕ್ತವನ್ನು ನೋಡ್ಕೊಳ್ಳೋದೇ ಆಗ್ಬೋದು. ಆ ದೊಡ್ಡ ಭಕ್ತನಿಗೆ ಬೇಕಾಗಿಲ್ಲ, ಚಿಕ್ಕ ಕಿರಿಯ ಭಕ್ತ ಏನ್ ಮಾಡ್ತಾ ಇರ್ಬೋದು. ಆದ್ರೆ ಅವರು ನಮ್ಮನ್ನ ಕೇರ್ಫುಲ್ ಆಗಿ ಏನ್ ಮಾಡ್ತಾ ಇದೀಯಾ, ಹೇಗ್ ಮಾಡ್ತಾ ಇದೀಯಾ, ನಿನ್ನಿಂದ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅದನ್ನು ಕೇಳ್ತಾರೆ. ಕೇಳಿ ತಿಳ್ಕೊಂಡು ಅದಕ್ಕೆ ಬೇಕಂತಹವಾದ ಸಜೆಷನ್ಗಳು ಕೊಡ್ತಾರೆ. ಅದನ್ನ ಅವರು ಏನು ಅದರಿಂದ ನಮ್ಗೆ ಕೀರ್ತಿ ಬರ್ಬೇಕು ಅಂತ ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ? ಕೇರ್ಫುಲ್ ಆಗಿ ಅವರ ಪ್ರೀತಿಯಿಂದ ಮಾತ್ರ ಅದನ್ನ ಮಾಡ್ತಾರೆ. ಸೊ ಇನ್ನು ಎರಡನೇ ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲ ಭಕ್ತರಿಗೂ ಗೊತ್ತಿರುತ್ತೆ, ಎಲ್ಲ ಕಾರಣಗಳಿಗೆ ಮೂಲ ಕೃಷ್ಣನಾಗಿರುತ್ತಾನೆ. ಸೊ ನಾವು ಇದನ್ನ ಭಗವದ್ಗೀತೆ 3.27 ನೋಡ್ಬೋದು. ಏನಂತ ಹೇಳಿದ್ರೆ, ಅಲ್ಲಿ ಏನ್ ಹೇಳ್ತಾರೆ? 3.27 ಪ್ರಕೃತೆ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಹಾಮಿತಿ ಮನ್ಯತೆ. ಕಾರ್ಯಗಳನ್ನು ವಾಸ್ತವವಾಗಿ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ, ಆದರೆ ಅಹಂಕಾರದಿಂದ ಮೂಢನಾದವನು ತಾನೇ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ಭಾವಿಸುತ್ತಾನೆ. ಸೊ ಇಲ್ಲಿ ಭಕ್ತರಿಗೆ ಇದು ಗೊತ್ತಾಗುತ್ತಿಲ್ಲ. ಏನಂತ? ಈ ಕಾರ್ಯಗಳೆಲ್ಲನೂ ಪ್ರಕೃತಿಯ ತ್ರಿಗುಣಗಳೇ ಮಾಡುತ್ತವೆ. ಆದ್ರೆ ಭಕ್ತನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಏನಂತ? ಈ ಕಾರ್ಯಗಳೆಲ್ಲ ಪ್ರಕೃತಿಯ ತ್ರಿಗುಣಗಳು ಮಾಡ್ತವೆ, ಆ ಪ್ರಕೃತಿ ಕೃಷ್ಣನ ಅಂಡರ್ ಅಲ್ಲಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು. ನಾವು ನೋಡಿ, ನಾನು ಇವಾಗ ಒಂದು ಎಕ್ಸಾಂಪಲ್ ಕೊಟ್ಟೆ, ತರಕಾರಿಗಳನ್ನ ಕಟ್ ಮಾಡ್ಬೋದು. ಅದೇ ರೀತಿ ನಾವು ಇನ್ನೊಂದು ಕಡೆ ಗಮನಿಸ್ಬೋದು. ನಾವು ಕೀರ್ತನೆಯನ್ನು ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ, ಅದು ಹಾರ್ಮೋನಿಯಂ ಅಥವಾ ಮೃದಂಗವನ್ನು ಚೆನ್ನಾಗಿ ಉಪಯೋಗಿಸ್ತಾ ನಾವು ಕೀರ್ತನೆ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಅವಾಗ ಅದನ್ನ ಕೀರ್ತನೆಯನ್ನು ಕೇಳಿದವರು ಏನ್ ಮಾಡ್ತಾರೆ? ಅಪ್ಪ, ಈ ಭಕ್ತ
ಈ ಪ್ರಭುಗಳು ಅಥವಾ ಈ ಮಾತಾಜಿ ಎಷ್ಟು ಚೆನ್ನಾಗಿ ಕೀರ್ತನೆಯನ್ನ ಮಾಡಿದ್ರು ಅಂತ ಹೇಳ್ಬಿಟ್ಟು ಅದರ ಕೀರ್ತನೆಯನ್ನ ಕ್ರೆಡಿಟ್ನ ಅವರಿಗೆ ಭಕ್ತರಿಗೆ ಕೊಡ್ತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಅದರ ಹಿಂದೆ ಯಶಸ್ಸು ಏನಿತ್ತು, ಆ ಮೃದಂಗಂ ಚೆನ್ನಾಗಿತ್ತು ಅಥವಾ ಹಾರ್ಮೋನಿಯಂ ಚೆನ್ನಾಗಿತ್ತು, ಅದೇನಾದ್ರು ಚೆನ್ನಾಗಿದ್ದಿಲ್ಲ ಅಂತ ಹೇಳಿದ್ರೆ ನಾವು ಕೀರ್ತನೆ ಮಾಡೋದು ಕೂಡ ಬರೋದಿಲ್ಲ. ಸೊ ಅದರ ಹಿಂದೆ ಎಷ್ಟೋ ಕಾರ್ಯಗಳಿರ್ತವೆ. ಪ್ರಕೃತಿ ಈ ತ್ರಿಗುಣಗಳಿಂದ ಏನ್ ಮಾಡ್ತಾ ಇರ್ತವೆ ಅಥವಾ ಪ್ರಕೃತಿಯಿಂದ ಬಂದಂತಹ ಯಾವ ವಸ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ಮಾಡಿದಾಗ ಅದು ಬರ್ತದೆ. ಅದರಿಂದ ನಾವು ಇವರು ನಮ್ಗೆ ಉಳಿದ್ರು, ಅವ್ರದ್ದು ಹಿಂದಷ್ಟು ನಾನು ಇಷ್ಟು ಚೆನ್ನಾಗಿ ಆಡಿದ್ದೀನಿ ಅದರ ಯಶಸ್ಸು ಅಂತ ಹೇಳ್ಬಿಟ್ಟು ಆದ್ರೆ ಅದ್ರ ಕ್ರೆಡಿಟ್ ಬಗ್ಗೆ ಹಿಂದೆ ಹೋದ್ರೆ ನಾವು ಏನ್ ಮಾಡ್ತೀವಿ, ಭಕ್ತಿಯಲ್ಲಿ ಬಿದ್ದು ಹೋಗ್ತೀವಿ. ಆದ್ರೆ ಭಕ್ತರಾದವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಏನು, ಈ ಎಲ್ಲ ಕಾರಣಗಳಿಗೂ ಕಾರಣ ಕೃಷ್ಣನೇ ಅಂತ ಗೊತ್ತಿರುತ್ತೆ. ಇನ್ನೊಂದು ಮೂರನೇ ವಿಷಯ ಈ ಯಶಸ್ಸಿನ ಬಗ್ಗೆಯಿಂದ ಹೋಗೋದಿಲ್ಲ ಅಂತ ಹೇಳಿದ್ರೆ, ಸ್ವಯಂ ಕೃಷ್ಣನೇ ಅದರ ಯಶಸ್ಸನ್ನು ಪಡ್ಕೊಳ್ಳಿ ಇಷ್ಟಪಡೋದಿಲ್ಲ. ಯಾವಾಗೂ ಕೃಷ್ಣನ್ಗೆ ಭಕ್ತರಿಗೆ ಪೈಪೋಟಿ ನಡೀತಾ ಇರುತ್ತೆ. ಏನ್ ಹೇಳ್ತೀವಿ, ಒಂದು ಉದಾಹರಣೆ ನಾನು ಲೆಕ್ಚರಲ್ಲಿ ಕೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಎಷ್ಟು 11 ಯಕ್ಷೋಹಿಣಿ ಎದುರುಗಡೆ ಯುದ್ಧ ಮಾಡಿ, ಅಂದ್ರೆ ಟೋಟಲ್ 18 ಯಕ್ಷಣಿಗಳಿದ್ವು. ಅದರಲ್ಲಿ 7 ಪಾಂಡವರದು, 11 ಕೌರವರಿದ್ರು. ಅರ್ಜುನ ಏನ್ ಮಾಡ್ದ, ಆ 11 ಅಕ್ಷೋಹಿಣಿ ಸೈನ್ಯವನ್ನು ಯುದ್ಧ ಮಾಡಿ ಸೋಲಿಸ್ಬಿಟ್ಟ. ಅದ್ರ ಫುಲ್ ಕ್ರೆಡಿಟ್ ಯಾರು ಕೊಟ್ರು, ಅರ್ಜುನನ ಕೊಟ್ರು. ಆದ್ರ ಹಿಂದೆ ನಾವು ಗಮನಿಸೋದೇ ಇಲ್ಲ. ಇದಕ್ಕೆ ಕೇಳಿದಾಗ ನನ್ಗೂ ತುಂಬಾ ಆಶ್ಚರ್ಯ ಆಯ್ತು. ಏನಂತ ಹೇಳಿದ್ರೆ, ಜರಾಸಂಧ ಪ್ರತಿಯೊಂದು ಬಾರಿ ಕೃಷ್ಣನ ಅಂದ್ರೆ ದ್ವಾರಕ ಮೇಲೆ ಯುದ್ಧಕ್ಕೆ ಬಂದಾಗ ಪ್ರತಿಯೊಂದು ಬಾರಿ ಕೂಡ ಎಷ್ಟು 23 ಅಕ್ಷೋಹಿಣಿಗಳ ಸೈನ್ಯವನ್ನು ಕರ್ಕೊಂಡ್ ಬರ್ತಾ ಇದ್ದಂತೆ ಅವನು. ಎಷ್ಟು 23 ಅಕ್ಷೋಹಿಣಿ ಸೈನ್ಯವನ್ನು ಕರ್ಕೊಂಡ್ ಬರ್ತಾ ಇದ್ದ. ಎಷ್ಟು ಸಲಿ ಬಂದಿದ್ದಾರೆ ಅವರು? 17 ಸರಿ ಬಂದಿದ್ದಾರೆ. ಅಂದ್ರೆ ಎಷ್ಟಾಯ್ತು? 17 ಬಾರಿ 8 23 391 ಆಯ್ತು. ಹತ್ರ 400 ಅಕ್ಷೋಹಿಣಿ ಸೈನ್ಯವನ್ನು ಸೋಲಿಸಿದ್ದ. ಪ್ರತಿಯೊಂದು ಬಾರಿನೂ ಜರಾಸಂಧನನ್ನು ಬಿಟ್ಬಿಡ್ತಾ ಇದ್ದ. ಬಿಟ್ಬಿಟ್ಟು ಬೇರೆ ಎಲ್ಲ ಸೈನ್ಯವನ್ನು ಸೋಲಿಸ್ತಾ ಇದ್ದ. ಇವನು ಜರಾಸಂಧ ಮತ್ತೆ ಹೋಗ್ತಾ ಇದ್ದ, ಎಲ್ಲ ಮತ್ತೆ ಒಗ್ಗೂಡಿಸ್ಕೊಂಡು ಮತ್ತೆ ಬರ್ತಾ ಇದ್ದ. ಆತರ ಪ್ರತಿಯೊಂದು ಬಾರಿ ಬಂದಾಗೂ ಕೂಡ ಆದ್ರೆ ಇಲ್ಲಿ ಕೃಷ್ಣ ಹತ್ರ ಎಷ್ಟು 400 ಯಕ್ಷಗೋಣಿಗಳನ್ನ ಸೋಲಿಸಿದ್ರು. ಆದ್ರೆ ಇಲ್ಲಿ ಜರಾಸಂದ್ರ ಏನಂತ ಹೇಳಿದ್ರೆ ಮತ್ತೆ ಬರ್ತಾ ಇದ್ರು. ಇಲ್ಲಿ ಅಷ್ಟು ಅಕ್ಷೋಹಿಣಿಗಳು ಸೋಲ್ಸಿದ್ರು ಕೂಡ ಅವರು ಕ್ರೆಡಿಟ್ ತಗೊಳ್ಳಿಲ್ಲ. ಆದ್ರೆ ಕೇವಲ 11 ಅಕ್ಷೋಹಿಣಿ ಸೈನ್ಯವನ್ನು ಸೋಲಿಸಿದಂತಹ ಅರ್ಜುನನಿಗೆ ಅದು ಫುಲ್ ಕ್ರೆಡಿಟ್ ಅನ್ನು ಕೊಟ್ರು. ಸೊ ಅದರಿಂದ ಸ್ವಯಂ ಕೃಷ್ಣನೇ ಆ ಯಶಸ್ಸಿನ ಹಿಂದೆ ಅದ್ರ ಬಗ್ಗೆ ಕಳೆದ ಅದೆಲ್ಲ ಭಕ್ತರಿಗೆ ಹಂಚಿಬಿಡ್ತಾರೆ. ಅದೇ ರೀತಿ ಭಕ್ತನು ಕೂಡ ಅದನ್ನು ಭಕ್ತನಿಗೆ ಗೊತ್ತಿರುತ್ತೆ. ಸ್ವಯಂ ಕೃಷ್ಣನೇ ಆಗ್ಲಿ ಅಥವಾ ಚೈತನ್ಯ ಮಹಾಪ್ರಭುಗಳು ಒಂದು ಭಾಷಣ ಇದೆ. ಅದ್ರ ಟೈಮ್ ಆಯ್ತು, ಒಂದೇ ನಿಮಿಷ ಹೇಳಿ ಮುಗಿಸ್ತೀನಿ. ರಮಾನಂದ ರಾಯರ ಹತ್ರ ಹೋದಾಗ ಅವರು ಹೇಳ್ತಾರೆ, ನಾನು ಒಬ್ಬ ಮಾಯವಾದಿ, ನಾನು ಸರ್ವಭೌಮ ಭಟ್ಟಾಚಾರ್ಯರು ಹೇಳಿರೋದ್ರಿಂದ ಇಲ್ಲಿಗೆ ಬಂದಿದ್ದೀನಿ, ನಿನ್ನ ಅಸೋಸಿಯೇಷನ್ ತಗೊಂಡು ನಾನು ಭಕ್ತನಾಗ್ತೀನಿ ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತಿದೆ ಸರ್ವಭೌಮ ಭಟ್ಟಾಚಾರ್ಯರು ಯಾರು ಮಾಯವಾದಿಗಳಾಗಿದ್ರು, ಅವರನ್ನ ಚೇಂಜ್ ಮಾಡಿದ್ದು ಮಹಾಪ್ರಭುಗಳು. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ರಮಾನಂದ ರಾಯ ಹತ್ರ ಬಂದಾಗ ಸರ್ವಭೌಮ ಭಟ್ಟಾಚಾರ್ಯರು ಹೇಳಿದ್ರಿಂದ ನಾನು ಇಲ್ಲಿ ಬಂದಿದ್ದೀನಿ, ನಿನ್ನ ಅಸೋಸಿಯೇಷನ್ ತಗೊಂಡು ನಾನು ಭಕ್ತನಾಗ್ತೇನೆ ಅಂತ ಹೇಳ್ತಾರೆ. ಸೊ ಇನ್ನೊಂದು ನಾವು ಪ್ರಭುಪಾದರ ವಿಷಯದಲ್ಲಿ ಗಮನಿಸಿದಕ್ಕೂ ಕೂಡ ಅವರು ಹೇಳ್ತಾರೆ, ಏನು ಅವರು ಇಸ್ಕಾನ್ ಫೌಂಡರ್ ಆಚಾರ್ಯ ಆಗಿದ್ರು. ಅವರು 108 ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿದವರು. ಅವರು ಸ್ಥಾಪನೆ ಮಾಡಿ ಈ ಕ್ರೆಡಿಟ್ನೆಲ್ಲ ಕೃಷ್ಣನಿಗೆ ಮತ್ತೆ ಕೃಷ್ಣ ಅಲ್ಲ ಅವರ ಗುರುಗಳಿಗೆ ಕೊಡ್ತಾರೆ. ಏನಂತಾರೆ, ನಮ್ಮ ಗುರುಗಳ ಆಶೀರ್ವಾದದಿಂದ ಮಾತ್ರ ಆಗಿದೆ, ಮತ್ತೆ ಅವರ ಆಶೀರ್ವಾದದಿಂದ ನೀವೆಲ್ಲ ನನಗೆ ಸಿಕ್ಕಿದ. ಅವ್ರ ಶಿಷ್ಯಂದ್ರಿಗೆ ಹೇಳ್ತಾರೆ, ನಮ್ಮ ಗುರುಗಳ ಆಶೀರ್ವಾದದಿಂದ ನೀವೆಲ್ಲ ನನಗೆ ಸಿಕ್ಕಿದ್ದೀರಾ, ಆದ್ರಿಂದನೇ ಈ ಕರ್ತವ್ಯ ಆಯ್ತು, ನಾನು ಏನು ಇಲ್ಲ, ನಾನು ಈ ಇಸ್ಕಾನ್ ಸಂಸ್ಥೆ ಮಾಡ್ಲಿಕ್ಕೆ ನಾನೇನು ಕಾರಣನಲ್ಲ, ನಿಮ್ಮಿಂದನೇ ಎಲ್ಲ ಆಗಿದೆ ಅಂತ ಹೇಳ್ತು. ಆ ಯಶಸ್ಸನ್ನೆಲ್ಲನು
ಯಾರಿಗೆ ಕೊಡ್ತಾರೆ? ಅವರ ಶಿಷ್ಯಂದರಿಗೆ ಮತ್ತೆ ಅವರ ಗುರುಗಳಿಗೆ ಕೊಡ್ತಾರೆ. ಆದ್ರಿಂದ ಇಲ್ಲಿ ನಾವೇನ್ ತಿಳ್ಕೊಬೇಕು ಅಂತ ಹೇಳಿದ್ರೆ, ನಾವು ಯಾವತ್ತೂ ಈ ಯಶಸ್ಸನ್ನ ಹಿಂದೆ ಹೋಗ್ಬಾರದು, ಅದರ ಪ್ರಯೋಜನದ ಹಿಂದೆ ಹೋಗ್ಬಾರ್ದು, ಅದರ ಕ್ರೆಡಿಟ್ಸ್ ನ ಹಿಂದೆ ಹೋಗ್ಬಾರ್ದು. ಇಲ್ಲಿ ಅರ್ಜುನ ಕೂಡ ಅದೇ ಹೇಳ್ತಾ ಇದ್ದಾರೆ. ಕೃಷ್ಣನಿಂದ ಏನು ನನಗೆ ಸಿಕ್ಕಿತ್ತು ಆ ತೇಜಸ್ಸು, ಕೃಷ್ಣ ಹೋಗಿದಾಗ ಎಲ್ಲ ಹೋಗಿದೆ, ಅವನೇ ಎಲ್ಲರಿಗೂ ಕಾರಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನಾನು ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ನ ಮುಗಿಸ್ತೀನಿ. ಏನಾದ್ರೂ ಇದ್ರೆ ಇರ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. श्रीमद् भागवतम की जय, श्रील प्रभुपाद की जय।